ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಸತ್ಸಂಗ ನಡೀತಾ ಇತ್ತು. ಜ್ಞಾನೇಶ್ವರಿ ಮಹಾರಾಜರು ಎಲ್ಲರಿಗೂ ಭಗವದ್ಗೀತೆಯನ್ನು ವಿಶ್ಲೇಷಣೆ ಮಾಡಿ ವಿವರಣೆ ಮಾಡಿ ಹೇಳ್ತಾ ಇದ್ರು. ಅವರು ಗುರುವಿಗೆ ನಮಸ್ಕಾರವನ್ನು ಮಾಡಿ ಈ ದಿನ ಹೋಗಿ ಬನ್ನಿರಿ ಅಂತ ಎಲ್ಲರಿಗೂ ಶ್ರೋತೃಗಳಿಗೆಲ್ಲ ಹೇಳಿದ್ರು. ಮಾರನೇ ದಿನ ಬನ್ನಿ ಎಲ್ಲ ಮತ್ತೆ ಮುಂದುವರ್ಸೋಣ ಅಂತ. ಈಗ ಯಥಾ ಪ್ರಕಾರವಾಗಿ ಬಂದು ಎಲ್ಲ ಸತ್ಸಂಗದಲ್ಲಿ ಸೇರಿದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಅಂತ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಈಗ ಯುದ್ಧರಂಗದಲ್ಲಿ ನಡೆಯುವುದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯನು ಧೃತರಾಷ್ಟ್ರನೊಡನೆ ಹೀಗೆಂದನು, ಹೇ ರಾಜ ಕೇಳು, ಅರ್ಜುನನು ಯುದ್ಧ ಭೂಮಿಯಲ್ಲಿ ನೆರೆದಿದ್ದ ಕುರುಕುಲದವರು ಎಲ್ಲರನ್ನ ನೋಡಿ ಶೋಕದಿಂದ ವಿಹ್ವಲನಾಗಿ ಅಳತೊಡಗಿದನು. ಅರ್ಜುನ ಎಲ್ಲರನ್ನು ನೋಡ್ದ, ಶೋಕ ಮೋಹಗಳು ಆವರಿಸ್ಕೊಬಿಟ್ಟು ಇವ್ರನ್ನೆಲ್ಲ ನಾನು ಕೊಂದು ಪಾತಕಿ ಆಗಬೇಕಲ್ಲ ಅಂತ ಹೇಳಿ ರಥದಿಂದ ಕೆಳಗೆ ಧುಮುಕಿ ಅಳೋದಕ್ಕೆ ಶುರು ಮಾಡ್ದ. ಜಲ ಸಂಯೋಗದಿಂದ ಉಪ್ಪು ಕರಗುವಂತೆ, ನೀರಿನ ಸಂಯೋಗ, ಉಪ್ಪಿರೋ ಜಾಗಕ್ಕೆ ನೀರು ಬಂದು ಸೇರಿಕೊಂಡ್ರೆ ಉಪ್ಪು ತಾನಾಗಿ ಕರಗೋಗುವಂತೆ, ಗಾಳಿಯು ಬೀಸಲು ಮೋಡಗಳು ಚಲಿಸಿ ಮಳೆಗರೆಯುವಂತೆ, ಮೋಡಗಳಿರ್ತದೆ, ಗಾಳಿ ಬೀಸಿದಾಗ ಒಂದಕ್ಕೊಂದು ಡಿಕ್ಕಿ ಹೊಡೆದು ಮೋಡಗಳು ಮಳೆಯಾಗಿ ಸುರಿಯುವಂತೆ, ಶೂರನಾದ ಅರ್ಜುನನ ಹೃದಯವು ನನ್ನವರೆಂಬ ಮಮಕಾರದಿಂದ ಕರಗಿ ನೀರಾಯಿತು. ಇವರೆಲ್ಲ ನನ್ನವರು, ಇವ್ರನ್ನ ಕೊಲ್ಲಬೇಕಲ್ಲ ಅಂತ ಹೇಳಿ ಕರಗಿ ನೀರಾಯಿತು. ಕೆಸರಿನಲ್ಲಿ ಸಿಕ್ಕಿದ ರಾಜಹಂಸೆಯು ವ್ಯಥೆ ಪಡುವಂತೆ, ಈ ಹಂಸ ಪಕ್ಷಿ ನೀರಿನಲ್ಲಿದ್ದರೆ ಸರಾಗವಾಗಿ ಈಜೊಡ್ಕೊಂಡು ಹೋಗುತ್ತೆ. ಕೆಸರಿಗೆ ಹೋಗಿ ಸಿಕ್ಕಾಕೊಬಿಟ್ರೆ ಕಾಲುಗಳು ರೆಕ್ಕೆಗಳು ಎಲ್ಲ ಕೆಸರಿಗೆ ಅಂಟ್ಕೊಬಿಟ್ಟು ಮೇಲೆ ಬರೋಕ್ಕಾಗದೆ ಒದ್ದಾಡ್ತಾ ಇರ್ತದಲ್ಲ, ಈ ರೀತಿಯಲ್ಲಿ ವ್ಯಾಕುಲ ಚಿತ್ತನಾಗಿ ಮೋಹಕ್ಕೆ ಒಳಗಾದ ಅರ್ಜುನ ದುಃಖವನ್ನು ಪಡ್ತಾ ಇದ್ದಾನೆ. ಮೋಹದಿಂದ ಅರ್ಜುನನು ಸಂಕಟಕ್ಕೆ ಈಡಾದನು. ಪಾಂಡುಪುತ್ರನಾದ ಅರ್ಜುನನು ವಿಲಕ್ಷಣ ಭ್ರಾಂತಿಯಲ್ಲಿ ಸಿಕ್ಕಿರುವುದನ್ನು ನೋಡಿದ ಭಗವಾನ್ ಶ್ರೀಕೃಷ್ಣನು ಈ ರೀತಿ ಹೇಳಲು ಉಪಕ್ರಮಿಸಿದನು. ಸಂಜಯ ಈ ರೀತಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಈ ರೀತಿ ವಿಲಕ್ಷಣ ಭ್ರಾಂತಿ, ಏನೇನೋ ಭ್ರಾಂತಿಯನ್ನು ಅಂಟಿಸ್ಕೊಬಿಟ್ಟಿದ್ದಾನಲ್ಲಪ್ಪ ಅರ್ಜುನ, ಬಂದಿರೋದು ನೋಡಿದ್ರೆ ಯುದ್ಧ ಮಾಡೋದಕ್ಕೆ, ಇಲ್ಲಿ ನೋಡಿದ್ರೆ ಏನೇನೋ ಹೇಳ್ತಾ ಇದ್ದಾನಲ್ಲ ಕಥೆನ ಅಂತ ಹೇಳಿ ಕೃಷ್ಣ ನೋಡ್ಬಿಟ್ಟು ಈಗ ಅರ್ಜುನನಿಗೆ ಒಂದು ಮಾತನ್ನು ಹೇಳ್ತಾನೆ. ಹೇ ಅರ್ಜುನ, ನೀನು ಯಾರು, ನೀನು ಮಾಡಬೇಕಾದ ಕೆಲಸ ಏನೆಂಬುದನ್ನು ವಿಮರ್ಶಿಸದೆ ಈ ಯುದ್ಧ ಭೂಮಿಗೆ ಬಂದ ಮೇಲೆ ಸುಮ್ಮನೆ ಪ್ರಲಾಪಿಸುವುದು ಉಚಿತವೇ? ಅಲ್ಲ ಅರ್ಜುನ, ನೀನು ಈ ಮಾತನ್ನು ಮನೇಲೆ ಹೇಳ್ಬೇಕಾಗಿತ್ತು, ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆ ಹೇಳ್ಬೇಕಾಗಿತ್ತು. ನೀನು ಯಾರು, ನೀನು ಮಾಡಬೇಕಾದ ಕೆಲಸ ಏನು, ಇವೆಲ್ಲನೂ ಚೆನ್ನಾಗಿ ವಿಮರ್ಶೆ ಮಾಡಿ ಆಮೇಲೆ ಯುದ್ಧ ಬೇಕೋ ಬೇಡವೋ ಅಂತ ಮೊದಲೇ ನಿರ್ಧಾರ ಮಾಡಬೇಕಾಗಿತ್ತು ನೀವು ಅಣ್ಣ ತಮ್ಮದಿರು. ಈಗ ಎಲ್ಲವನ್ನು ಮಾಡಿ ಯುದ್ಧ ಭೂಮಿಗೆ ಬಂದು ಈ ರೀತಿ ಯುದ್ಧ ಭೂಮಿಲಿ ಬಂದು ಪ್ರಲಾಪನೆ ಮಾಡ್ತೀಯಲ್ಲ, ಇದು ನಿನಗೆ ಸರಿಯೇ, ಉಚಿತವೇ, ಇದು ಸರಿಯಾದ ಕೆಲಸವೇ? ನಿನ್ನ ಧರ್ಮವಾವುದು? ಈಗ ನಿನಗೆ ಬಂದಿರುವ ಕೊರತೆ ಏನು? ಇಷ್ಟೊತ್ತು ಕುಲ ಧರ್ಮ ಎಲ್ಲ ಹೇಳ್ದಲ್ಲಪ್ಪ, ನಿನ್ನ ಧರ್ಮ ಯಾವುದು? ಈಗ ನಿನಗೆ ಬಂದಿರುವ ಕೊರತೆ ಏನು? ಏನು ಕೊರತೆ ಆಗಿದೆ ನಿನಗೆ? ನೀನು ಮನಸ್ಸಿನಲ್ಲಿ ಆಲೋಚಿಸುತ್ತಿರುವುದು ಏನು? ನೀನು ಪ್ರಾರಂಭಿಸಿರುವ ಕೆಲಸದಲ್ಲಿ ನಷ್ಟವಾಗಿರುವುದು ಏನು? ಈಗ ನೀನು ಪ್ರಾರಂಭ ಮಾಡಿದೆಯಲ್ಲ ಯುದ್ಧದ ಕೆಲಸ, ಇದರಲ್ಲಿ ನಿನಗೆ ಏನು ನಷ್ಟವಾಗಿದೆ? ನೀನು ಯಾವ ನಿಮಿತ್ತ ಶೋಕಿಸುತ್ತಿರುವೆ? ಯಾತಕ್ಕಾಗಿ ದುಃಖ ಪಡ್ತಾ ಇದೆಯಾ ನೀನು ಎಂದೂ ಧೈರ್ಯವನ್ನು ಬಿಟ್ಟವನಲ್ಲವಲ್ಲ, ಯಾವಾಗಲೂ ನೀನು ಧೈರ್ಯಶಾಲಿಯ ನೀನು, ಎಂಥ ಕಠಿಣ ಸಮಸ್ಯೆ ಬಂದಾಗಲೂ. ಆದರೆ ಇಂದು ನೀನು ಧೈರ್ಯವನ್ನು ಬಿಟ್ಬಿಟ್ಟಿದೆಯಲ್ಲ. ಶತ್ರುಗಳನ್ನೆಲ್ಲ ಜಯಿಸಿದ ವೀರನಲ್ಲವೇ ನೀನು ಗಳಿಸಿರುವ ವಿಜಯನೆಂಬ ಹೆಸರು ನಿರರ್ಥಕವಾಯಿತೇನೋ? ನಿನಗೆ ಅರ್ಜುನ ಮಾತ್ರ ಅಲ್ಲ, ವಿಜಯ ಅಂತ ಕೂಡ ಒಂದು ಹೆಸರು ಬಂದಿದೆ, ಬಿರುದು ನಿನಗೆ, ಅಂಥ ಶೂರ ನೀನು. ಈಗ ಆ ಹೆಸರು ನಿರರ್ಥಕವಾಯಿತು, ಯಾಕೆ ಅರ್ಥವನ್ನು ಕಳ್ಕೊಬಿಡ್ತು ಈಗ ಅದು. ನಿನ್ನ ಹೆಸರನ್ನು ಕೇಳುತ್ತಲೇ ಶತ್ರುಗಳೆಲ್ಲ ದಿಕ್ಕು ತೋರದಂತೆ ಓಡು ಹೋಗುವರಲ್ಲ. ಅರ್ಜುನ ಅಂದ್ರೆ ಸಾಕು, ಎಂಥ ಮಹಾಬಲಶಾಲಿ ಶೂರನ್ನು ಕೂಡ ಎದುರು ಬಿಡ್ತಾನೆ. ಅಂಥದ್ರಲ್ಲಿ ನೀನು ನೋಡಿದ್ರೆ ಇಲ್ಲಿ ಎದುರುಕೊಂಡು ಅಳ್ತಾ ಇದೀಯ. ನೀನು ಶೌರ್ಯದ ಭಂಡಾರವಲ್ಲವೇ? ಶೌರ್ಯನೇ ತುಂಬಿರ್ತಕ್ಕಂಥ ದೊಡ್ಡ ನಿಧಿ ನೀನು, ಭಂಡಾರ ನೀನು. ಕ್ಷತ್ರಿಯರಲ್ಲಿ ಅಗ್ರಗಣ್ಯನಾದ ನಿನ್ನ ಕೀರ್ತಿಯು 3 ಲೋಕದಲ್ಲಿಯೂ ಹರಡಿರುವುದಲ್ಲ. ಶಿವನಿಂದ ಪಾಶುಪತಾಸ್ತ್ರ ಪಡೆದಾಗಲೇ ನಿನ್ನ ಕೀರ್ತಿ 3 ಲೋಕದಲ್ಲೂ ಹರಡ್ಬಿಡ್ತು, ಅಂಥ ದೊಡ್ಡ ಶೂರ ನೀನು. ನೀನು ಯುದ್ಧದಲ್ಲಿ ಶಂಕರನನ್ನು ಮೆಚ್ಚಿಸಲಿಲ್ಲವೇ? ನಿವಾತ ಕವಚವನ್ನು ಕೊಂದ ವೀರನಲ್ಲವೇ? ಚಿತ್ರರಥನೆನ್ನುವ ಗಂಧರ್ವನನ್ನು ಗೆದ್ದು ಜಗತ್ತಿಗೆ ಕೀರ್ತಿಯನ್ನು ಹರಡಿದವನಲ್ಲವೇ? ನಿನ್ನ ಶೌರ್ಯಕ್ಕೆ 3 ಲೋಕವೂ ತುಚ್ಛವಾಗಿರುವುದಲ್ಲ. ಹೇ ಅರ್ಜುನ, ಇಂತಹ ವೀರನಾದ ನೀನು ಮುಖ ತಗ್ಗಿಸಿ ಭೀತಿಯಿಂದ ಅಳುವ ಕಾರಣವೇನು?
ಅಂತ ಅರ್ಜುನನನ್ನು ಈಗ ಸಮಾಧಾನ ಪಡಿಸ್ತಾ ಇದ್ದಾನೆ ಕೃಷ್ಣ. ವಿಚಾರಶೀಲನಾದ ನೀನು ಹೇಡಿಯಂತೆ ಅಳುವುದು ಒಳ್ಳೆಯದಲ್ಲ. ನೀನು ತುಂಬ ವಿಚಾರವಂತ, ಆದರೆ ನೀನು ಹೇಡಿಯಂತೆ ಧೈರ್ಯ ಇಲ್ಲದವರಂತೆ ಕೂತ್ಕೊಂಡು ಅಳ್ತಾ ಇದೆಯಾ. ಸೂರ್ಯನನ್ನು ಕತ್ತಲೆಯು ನುಂಗಬಲ್ಲದೆ. ಎಷ್ಟೇ ಕತ್ತಲಿದ್ರೂ ಕತ್ತಲು ಓಡೋಗುತ್ತೆ ಹೊರತು ಸೂರ್ಯನ ಎದುರಿಗೆ ಅದು ಸೂರ್ಯನನ್ನು ನುಂಗಲಾರದು. ಗಾಳಿಯು ಮೇಘಕ್ಕೆ ಎದರಬಲ್ಲದೆ. ಮೋಡಗಳಿಗೆ ಗಾಳಿ ಎದುರ್ತದ, ತಳ್ಕೊಂಡು ಹೋಗ್ಬಿಡ್ತದೆ. ಅಮೃತವು ಸಾಯಬಲ್ಲದೆ. ಅಮೃತ ಕುಡಿದವರು ಬದುಕ್ಬಿಡ್ತಾರೆ ಅಂತದ್ರಲ್ಲಿ ಅಮೃತ ಸಾಯೋದಿಲ್ಲ. ಇತರ ವಿಷಯಗಳ ಸ್ಪರ್ಶದಿಂದ ಕಾಲಕೂಟ ವಿಷವು ನಾಶವಾಗಬಲ್ಲದೆ. ಇತರ ವಿಷಯಗಳ ಸ್ಪರ್ಶದಿಂದ ಕಾಲಕೂಟ ವಿಷ ನಾಶ ಆಗೋದಿಲ್ಲ, ಯಾಕಂದರೆ ಅದು ವಿಷ, ಅದು ಕಠಿಣವಾಗಿರ್ತದೆ. ಕಪ್ಪೆಯು ಸರ್ಪವನ್ನು ನುಂಗಬಲ್ಲದೆ. ಕಪ್ಪೆ ಯಾವುದೇ ಕಾರಣಕ್ಕೂ ಸರ್ಪವನ್ನು ನುಂಗಲಾರದು. ನರಿಯು ಸಿಂಹದೊಡನೆ ಹೋರಾಡಬಲ್ಲದೆ. ಇದರಂತೆ ನಿನಗುಂಟಾಗಿರುವ ದೀನತೆಯು ಅಘಟಿತವು. ಆದ್ದರಿಂದ ನೀನು ಮೋಹಬಾಧೆಗೆ ಒಳಗಾಗದಿರು. ನಿನ್ನ ಮನಸ್ಸಿಗೆ ಜಾಗೃತೆಯಾಗಿ ಧೈರ್ಯವನ್ನು ಬೋಧಿಸು. ನಿನ್ನ ಮನಸ್ಸಿಗೆ ಬಹಳ ಬೇಗ ಧೈರ್ಯವನ್ನು ಬೋಧನೆ ಮಾಡು, ಧೈರ್ಯ ತಂದ್ಕೋ, ದುಃಖಿಸಬೇಡ ಅಂತ ಇಲ್ಲಿ ಕೃಷ್ಣ ಅರ್ಜುನನನ್ನು ಎಚ್ಚರಿಸ್ತಾ ಇದ್ದಾನೆ. ಈ ಯುದ್ಧ ಭೂಮಿಯಲ್ಲಿ ನಿನ್ನ ದಯೆಯು ಯಾವ ಕೆಲಸಕ್ಕೆ ಬರುತ್ತದೆ? ಇಲ್ಲಿ ಬಂದಿರೋದು ಹೊಡೆದಾಡೋದಕ್ಕೆ, ಕೊಲ್ಲೋದಕ್ಕೆ, ರಾಜ್ಯವನ್ನು ಕಳಿಸೋದಕ್ಕೆ. ಇಲ್ಲಿ ಬಂದ್ಬಿಟ್ಟು ನೀನು ದಯೆ ತೋರಿಸ್ತಾ ಇದೆಯಲ್ಲ, ಯಾವ ಕೆಲಸಕ್ಕೆ ಬರುತ್ತೆ ಅರ್ಜುನ ನಿನ್ನ ದಯೆ ಇಲ್ಲಿ ಅಂತ ಹೇಳ್ತಾನೆ. ನೀನು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ವೀರರೊಡನೆ ಹೋರಾಡು. ಹೇ ಅರ್ಜುನ, ತಿಳಿದವನಾದ ನೀನು ಅಜ್ಞಾನಿಯಂತೆ ಆಚರಿಸುತ್ತಿರುವೆಯಲ್ಲ. ನಿನಗೆ ಇಹಲೋಕದ ಜೊತೆಗೆ ಪರಲೋಕ ಸೌಖ್ಯವೂ ನಾಶವಾದಂತಾಯಿತಲ್ಲ. ನೀನು ಹೋಗುವ ದಾರಿಯು ಪುಣ್ಯಕರವಲ್ಲವೆಂದನು. ನೀನು ಇಲ್ಲೂ ಕೆಟ್ಟ ಅಲ್ಲೂ ಕೆಟ್ಟ ಅಂತ ನಂಗೆ ಮಾಡ್ಕೊತೀಯಪ್ಪ. ಇಹಲೋಕವೂ ಇಲ್ಲ, ಸ್ವರ್ಗಲೋಕವೂ ಇಲ್ಲ, ಎರಡೂ ಹಾಳು ಮಾಡ್ಕೊಳ್ತೀಯ. ಯಾಕೆ? ನೀನು ಬಂದ ಕೆಲಸವನ್ನು ಮಾಡಿದೆ, ನೀನು ಅಳ್ತಾ ಕೂತಿದ್ಯಾ, ಅದರಿಂದ ಇದು ಸರಿಯಲ್ಲ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಪುನಃ ಶ್ರೀಕೃಷ್ಣನು ಹೀಗೆಂದನು. ಇಷ್ಟೆಲ್ಲ ಹೇಳಿದ್ಮೇಲೆ ಕೃಷ್ಣ ತಿರ್ಗಾ ಮಾತು ಮುಂದುವರಿಸ್ತಾನೆ. ನೀನು ಇದಕ್ಕಾಗಿ ಶೋಕಿಸದೆ ಮನಸ್ಸಿನಲ್ಲಿ ಧೈರ್ಯವನ್ನು ತಾಳು. ನೋಡಿ, ಈಗ ನೀನು ಹೇಳ್ದಲ್ಲ ಇಷ್ಟೆಲ್ಲ ಮಾತುಗಳನ್ನ, ಇದಕ್ಕಾಗಿ ನೀನು ಶೋಕ ಮಾಡಬೇಡ, ಮನಸ್ಸಿನಲ್ಲಿ ಧೈರ್ಯ ತಂದುಕೋ, ದುಃಖವನ್ನು ದೂರ ಮಾಡು. ಇದು ನಿನಗೆ ತರವಲ್ಲ, ನಿನ್ನಂಥ ಶೂರನಿಗಿದು ಯೋಗ್ಯವಾದದ್ದಲ್ಲ. ಇದುವರೆಗೂ ಸಂಪಾದಿಸಿದ ಕೀರ್ತಿಯನ್ನೆಲ್ಲ ನಾಶವಾಗುವುದಲ್ಲ. ಈಗ ನೀನೇನಾದರೂ ಇದನ್ನು ಮಾಡಲಿಲ್ಲ ಅಂದರೆ, ಯುದ್ಧ ಮಾಡದೆ ನೀನು ಅಳ್ತಾ ವಾಪಸ್ ಹೋದ್ರೆ ಅಂದರೆ, ನೀನು ಏನೇನು ಕೀರ್ತಿ ಗಳಿಸಿದೆಯಲ್ಲಪ್ಪ ಅದೆಲ್ಲ ನಾಶವಾಗ್ಬಿಡುತ್ತೆ. ಯಾಕೆ? ಅರ್ಜುನ ನೆಪ ಮಾತ್ರಕ್ಕೆ ವೀರ ಅಷ್ಟೇ, ಅವನು ದೊಡ್ಡ ಹೇಡಿ. ಇಂಥ ಯುದ್ಧದಲ್ಲಿ ಎದುರ್ಕೊಂಡು ಓಡ್ ಬಂದ ಅಂತೇಳಿ ನೀನು ಪಾಶುಪತಾಸ್ತ್ರ ಗಳಿಸಿದ್ರೂ ಇಲ್ಲ, ವಿಜಯನ ಹೆಸರು ಗಳಿಸಿದ್ರೂ ಇಲ್ಲ, 3 ಲೋಕದ ಗಂಡ ಅಂತ ಹೆಸರು ಗಳಿಸಿದೆಯಲ್ಲ ಅದು ಕೂಡ ಎಲ್ಲ ನಾಶವಾಗ್ಬಿಡುತ್ತೆ, ಕೀರ್ತಿ ನಾಶವಾಗ್ಬಿಡ್ತದೆ. ಈಗಲಾದರೂ ನಿನಗೆ ಹಿತವಾವುದೆಂಬುದನ್ನು ಆಲೋಚಿಸು. ನಿನಗೆ ಯಾವುದು ಹಿತ ಅನ್ನೋದನ್ನು ಈಗಲಾದರೂ ಆಲೋಚನೆ ಮಾಡು ಅರ್ಜುನ ಅಂತ ಹೇಳ್ತಾರೆ. ಕೌರವರು ನಿನಗೆ ಆಪ್ತರಾದರೆ ನಿನಗಾಗುವ ಲಾಭವೇನು? ಅವರು ನಿನಗೆ ಎಷ್ಟೇ ಆಪ್ತರಾದರೂ ನಿನಗೇನು ಲಾಭ? ಇದನ್ನೆಲ್ಲ ನಿನಗೆ ಹೇಳಿರುವವರು ಯಾರು? ನಿನ್ಗೆ ಯಾರು ಹೇಳ್ಕೊಟ್ರು ಇಂಥ ಬುದ್ಧಿನ? ಇಲ್ಲಿ ಬಂದ್ಬಿಟ್ಟು ನನಗೆ ಆಗೋದಿಲ್ಲ, ಯುದ್ಧ ಮಾಡಲ್ಲ ಅಂತ ಹೇಳ್ತಿಲ್ಲ. ಯಾರು ನಿನ್ಗೆ ಇವೆಲ್ಲ ಹೇಳ್ಕೊಟ್ಟವರು? ನಿನಗೆ ಹಿಂದೆ ಈ ಯೋಚನೆಯು ಬರದಿರಲು ಕಾರಣವೇನು? ನಿನಗೆ ಮೊದಲೇ ಬರಬೇಕಾಗಿತ್ತು, ಯುದ್ಧ ಘೋಷಣೆ ಆಗೋಕ್ಕಿಂತ ಮುಂಚೆನೇ ಬರಬೇಕಾಗಿತ್ತು ಈ ಬುದ್ಧಿ. ಈಗ ಬಂದಿದೆ ನೋಡು ನಿನಗೆ. ಈಗ ಚಿಂತಿಸುವುದೇಕೆ? ಈ ಯುದ್ಧವೆಂಬ ಪ್ರಸಂಗವು ನಿನಗೆ ಹೊಸದೇ? ಇದು ಹುಟ್ಟಿದಾರಭ್ಯದಿಂದ ಬಂದಿರುವುದಲ್ಲವೇ? ಯುದ್ಧ ಅಂತಕ್ಕಂಥದ್ದು ನೀನೇನು ಹೊಸ್ದಾಗಿ ಬಂದು ಕಲಿತಾ ಇಲ್ಲ. ಹುಟ್ಟಿದಾರಭ್ಯ ನಿಮಗಿದು ಜನ್ಮದಾರಭ್ಯ ಬಂದಿರತಕ್ಕಂಥದ್ದು ಯುದ್ಧ ಕಲೆ. ಕುರುಪತಿಯು ನಿಮ್ಮೊಡನೆ ದಿನದಿನವೂ ಒಡೆದಾಟ ಮಾಡುತ್ತಿರುವನಲ್ಲ. ಸಾಲದಕ್ಕೆ ಕೌರವರೆಲ್ಲ ಏನು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ? ಈಗೇನು ಹೊಸ್ದಾಗಿ ಜಗಳ ಮಾಡ್ತಾ ಇಲ್ಲ, ದಿನ ಹೊಡೆದಾಡ್ತಿರೋದು ನೀವು. ಈಗ ಕೊನೆಯ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದೀರಿ. ಈ ದಿನವೇ ನಿನಗೆ ಶೋಕವು ಹುಟ್ಟಿತೆ. ಚಿಕ್ಕದ್ರಿಂದ ಹುಟ್ಟದೇ ಇರೋ ಶೋಕ, ಮೋಹ ಅವ್ರ ಮೇಲೆ ಈಗ ಹುಟ್ಟಿದೆ ನೋಡಪ್ಪ ನಿನಗೆ, ಯುದ್ಧಕ್ಕೆ ಬಂದು ನಿಂತ್ಕೊಂಡ್ಮೇಲೆ. ಅವಾಗಲೇ ಬಂದ್ಬಿಟ್ಟಿದ್ರೆ ಅವ್ರನ್ನೆಲ್ಲ ಬಿಟ್ಟು ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟು ಹೋಗ್ಬೋದಾಯಿತು. ಆದರೆ ಈಗ ಬಂದಿದೆ ನಿನಗೆ ಅವ್ರ ಮೇಲೆ ಮೋಹ. ಎಂಥ ಕೆಡುಕುತನ ಇದು! ನಿನಗೆ ಈ ಮೋಹವು ಏನು ಕಾರಣ ಹುಟ್ಟಿತೆಂಬುದು ನನಗೆ ತಿಳಿಯದು. ಯಾವ ಕಾರಣದಿಂದ ನಿನಗೆ ಇಂಥಗಳಿಗೆ ಯುದ್ಧದ ಸಂದರ್ಭದಲ್ಲಿ ನಿನಗೆ ಈ ಮೋಹ ಹುಟ್ಟಿದೆಯಲ್ಲ, ಅದು ಯಾತಕ್ಕಾಗಿ ಬಂತು ನನಗೆ ತಿಳಿತಾ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ಯುದ್ಧದಲ್ಲಿ ನೀನು ಮಾಡಿದಾದರೂ ಏನು? ಈ ರೀತಿ ಮೋಹದಲ್ಲಿ ಮುಳುಗಿದರೆ ಪರಿಣಾಮವು ಬದಲಾಯಿಸಿ ಇಹಪರಗಳ ಸೌಖ್ಯವನ್ನೆಲ್ಲ ಕಳೆದುಕೊಂಡಂತಾಗುವುದು. ಈಗೇನಾದರೂ ಅರ್ಜುನ ನೀನು ಎಡವಟ್ಟು ಮಾಡಿಬಿಟ್ರೆ, ಯುದ್ಧ ಮಾಡದೆ, ಇಹಪರಾದ ಎಲ್ಲ ಸೌಖ್ಯನೂ ಕಳ್ಕೊಬಿಡ್ತೀಯ.
ಕ್ಷತ್ರಿಯ ಕುಲಕ್ಕೆ ಇದು ಭೂಷಣವೇ. ಇದು ಕ್ಷತ್ರಿಯರಿಗೆ ಯೋಗ್ಯ ವರ್ತನೆಯ, ಇದರಿಂದ ನಿನಗೆ ಶ್ರೇಯಸ್ಸು ಆಗಲಾರದು ಎನ್ನಲು ಅರ್ಜುನನು ತನ್ನ ಅಭಿಪ್ರಾಯವನ್ನು ಹೇಳತೊಡಗಿದನು. ಕೃಷ್ಣ ಇಷ್ಟೆಲ್ಲ ಬುದ್ಧಿ ಮಾತನ್ನು ಹೇಳಿದ್ಮೇಲೆ ಅರ್ಜುನ ಈಗ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಮಾತುಗಳನ್ನ ತಿರ್ಗಾ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.